ಇಂಡಲ್ಗಾ ಜೈಲಿನ ಚಾಮರ್ನಿಂದ ಸುತ್ತಮುತ್ತಲಿನ ವಸತಿ ಸ್ಥಳದಲ್ಲಿ ನೆಟ್ವರ್ಕ್ ಸಮಸ್ಯೆ. ಕೇಂದ್ರ ಕಾರಾಗೃಹದಲ್ಲಿ ಅಳವಡಿಸಿರುವ ಮೊಬೈಲ್ ಜಾಮರ್ಗಳಿಂದ ಅಕ್ಕಪಕ್ಕದ ಜನವಸತಿ ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸರಿಯಾಗಿ ದೊರೆಯುತ್ತಿಲ್ಲ ಎಂಬುದು ಸಾರ್ವಜನಿಕರಿಂದ ಬಹಿರಂಗವಾಗಿದೆ. ಇತ್ತೀಚೆಗೆ ಜೈಲಿನ ಸುತ್ತಮುತ್ತ ನಿವಾಸಿಗಳು ಮತ್ತು ವ್ಯಾಪಾರಿಗಳು ಹಿಂಡಲ್ಗಾ ಜೈಲಿನ ಮುಖ್ಯಾಧಿಕಾರಿಗೆ ಭೇಟಿಯಾಗಿ ನೆಟ್ವರ್ಕ್ ಬಗ್ಗೆ ಮನವಿಯನ್ನ ಮಾಡಿದರು. ಇನ್ನೂವರೆಗೂ ಯಾವುದೇ ಪರಿಹಾರ ಕಂಡುಕೊಂಡಿಲ್ಲ. ಈ ಮಧ್ಯೆ ಕಾರಾಗೃಹದಲ್ಲಿ ಜಾಮರ್ ಅಳವಡಿಸಿರುವುದರಿಂದ ಕಾರಾಗೃಹದ ಹತ್ತಿರ ಇರುವ ಜನವಸತಿ ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸರಿಯಾಗಿ ದೊರೆಯುತ್ತಿಲ್ಲ ಎಂದು ಕಂಡು ಬಂದಿದೆ. ಆದ ಕಾರಣ ಹಿಂಡಲ್ಗಾ ಮುಂದೆ ರಸ್ತೆ ತಡೆ ಮಾಡಿ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿ ಮನವಿಯನ್ನ ನೀಡಿದರು. ಕೊಲಿಕರ್ ಅಂತ ಸ್ನೇಹಲ್ ವಿಜಯ್ ಕೊಲಿಕರ್ ಅಂತ ಗ್ರಾಮ ಪಂಚಾಯತ್ ಸದಸ್ಯ ಹಿಂಡಲ್ಗಾ. ನಾವು ಇಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯಗಳು ಮತ್ತ ನಮ್ದ ಗ್ರಾಮಸ್ಥ ಎಲ್ಲ ಹಿಂಡಲ್ಗಾ ಗ್ರಾಮಸ್ಥ ಆಮೇಲೆ ಬೇರೆ ಊರ್ದಿಂದ ಏನ ಪ್ರಾಬ್ಲಮ್ ಬರ್ತಿದೆ ಇದು ನೆಟ್ವರ್ಕ್ ದ ಅವು ಎಲ್ಲಾರು ಇಲ್ಲೇ ಕೂಡಿ ನಾವು ಇಲ್ಲೇ ರಸ್ತಾರೋಕ್ ಮಾಡ್ತಿದೆ. ಏಕಂದ್ರೆ ನಾವು ಈಗ ಒಂದ್ ತಿಂಗಳದಿಂದ ಜಾಸ್ತಿ ಆಯ್ತು ಜೈಲ್ ಪ್ರಶಾಸನಿಗೆ ನಾವು ಲೆಟರ್ ಕೊಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳಿದ್ದೆ, ಅದು ನೀವು ಜಾಮರ್ದ ಸ್ವಲ್ಪ ಪ್ರಾಬ್ಲಮ್ ಇದೆ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡ್ರಿ ಮತ್ತೆ ಎಲ್ಲಾ ಮಂದಿಗಳಿಗೆ ಸ್ಟೂಡೆಂಟ್ಸ್ ಬ್ಯಾಂಕಿಂಗ್ ಪ್ರಾಬ್ಲಮ್ ಬರ್ತಿದೆ ಅಂತ ಎಲ್ಲಾ ರಿಕ್ವೆಸ್ಟ್ ಮಾಡಿ ಹೇಳಿದ ಕೂಡಲ ಅವರು ಇನ್ನ ಅದರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಲ್ಲ. ಅದಕ್ಕಾಗಿ ನಮಗೆ ಇಲ್ಲೇ ಎಲ್ಲಾರ್ಗೆ ತೊಂದ್ರೆ ಆಗುತ್ತದೆ. ಅದಕ್ಕೆ ನಾವ್ ಎಲ್ಲಾರು ಕೂಡಿದ್ಕೆ ಇದೆ ಎಲ್ಲಾರು ಕುಂತ ರೋಡ್ ಬ್ಲಾಕ್ ಮಾಡೋದು ಪರಿಸ್ಥಿತಿ ಬಂದಿದೆ. ಅದಕ್ಕೆ ಇದು ಏನು ತೊಂದ್ರೆ ಎಲ್ಲಾರ್ಗು ಆಗುತ್ತಿದೆ ಅದ ತೊಂದ್ರೆ ಸ್ವಲ್ಪ ದೂರ ಮಾಡ್ಬೇಕು ಅಂತ ನಮ್ದು ಎಲ್ಲಾ ಮಂದಿದ್ದು ರಿಕ್ವೆಸ್ಟ್. ಮತ್ ಫಸ್ಟ್ ಆಫ್ ಆಲ್ ಹುಡುಗರ್ಗು ಏನ್ ಪ್ರಾಬ್ಲಮ್ ಆಗುತ್ತಿದೆ, ಸ್ಕೂಲ್ ಎಕ್ಸಾಮ್ಸ್ ನಡೆದಿದೆ, ಅವ್ರಿಗೀಗ ಎಲ್ಲಾ ತೊಂದ್ರೆ ಆಗುತ್ತಿದೆ. ಅದಕ್ಕೆ ಅವರು ಇಲ್ಲೇ ಕೂಡಿದ್ದಾರೆ. ಹುಡುಗರು ನಮ್ಗೆ ಬಾರೆ ಕೇಳುತ್ತಿದ್ದಾರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಯಾಕೆ ನೆಟ್ವರ್ಕ್ ಬರವಾlte ಅದೆಲ್ಲ ಜೈಲ್ ಪ್ರಶಾಸನಿಗೆ ನಾವು ಇಷ್ಟು ರಿಕ್ವೆಸ್ಟ್ ಮಾಡಿದ್ರೆ ಇನ್ನೂ ಅವ್ರಿಗೆ ಮಾಡಿಲ್ಲ. ನಾವು ಈಗ ರಿಕ್ವೆಸ್ಟ್ ಮಾಡ್ತೀವಿ ಅವ್ರು ಸ್ವಲ್ಪ ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿ ಮತ್ತೆ ಲಘು ನಮಗೆ ಎಲ್ಲಾರ್ಗೆ ಇದ್ರ ಮೇಲೆ ಇದನ್ನ ತೊಡಗಿ ಕೊಡ್ಲಿ. ಹಿಂಡಲ್ಗಾ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಹಿಂಡಲ್ಗಾದಲ್ಲಿಯ ಗ್ರಾಮಸ್ಥರ ಪರಿಸರದ ಗ್ರಾಮಸ್ಥರೆಲ್ಲರೂ ಕೂಡಿ ಹಿಂಡಲ್ಗಾ ಜೈಲ್ ಸೆಂಟ್ರಲ್ ಜೈಲ್ ಎದುರುಗಡೆ ರಸ್ತಾ ರೋಕೋ ಮಾಡಿ ಆಂದೋಲನ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಹಿಂಡಲ್ಗಾದಲ್ಲಿ ಇರುವ ನಮ್ಮ ಹಿಂಡಲ್ಗಾ ಜೈಲಿನ ಸೆಂಟ್ರಲ್ ಜೈಲಿನಿದೆಯಲ್ಲ, ಅಲ್ಲಿ ಕೈದಿಗಳ ಸಲುವಾಗಿ ಕೈದಿಗಳ ಮೇಲೆ ನಿಗಾ ಇಡಲಿಕ್ಕೆ ಕೈದಿಗಳು ಮೊಬೈಲ್ ನಲ್ಲಿ ಯಾವುದೇ ತರಹದ ಹೊರಗಡೆ ಮಾತಾಗಬಾರದು ಅನ್ನೋ ಉದ್ದೇಶದಿಂದ ಜಾಮರ್ ಅನ್ನು ಅಳವಡಿಸಿದ್ದಾರೆ. ಆ ಜಾಮರ್ ಅದರ ಫ್ರೀಕ್ವೆನ್ಸಿ ಇಷ್ಟು ಹೆಚ್ಚು ಮಾಡಿದಾರಲ್ಲ, ಪರಿಸರದಲ್ಲಿರೋ 3-4 ಕಿಲೋಮೀಟರ್ ಇರುವ ಯಾವುದೇ ತರಹದ ಮೊಬೈಲ್ಗಳಾಗಲಿ ಯಾವುದೇ ತರಹದ ನೆಟ್ವರ್ಕ್ ಯಾವುದೇ ಒಂದು ಕಾರ್ಯಕ್ಕೆ ನೆಟ್ವರ್ಕ್ ಬರೋದಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಕೆಲಸ ಆಗಲ್ಲ. ಈಗಾಗಲೇ ಎಲ್ಲ ಕೆಲಸಗಳು ಆನ್ಲೈನ್ ಮುಖಾಂತರ ಆಗ್ತಾ ಇವೆ. ಗ್ರಾಮ ಪಂಚಾಯಿತಿಯ ಉತ್ತಾರ ಇರಬಹುದು ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಟ್ಯಾಕ್ಸ್ ತುಂಬುವುದಿರಬಹುದು ಅಥವಾ ಯಾವುದೇ ನೀರಿನ ಪಟ್ಟಿ ತುಂಬುವುದಿರಬಹುದು, ಯಾವುದೇ ಒಂದು ಕೆಲಸ ಎಲ್ಲ ಆನ್ಲೈನ್ ಆಗಿದೆ. ಆನ್ಲೈನ್ ಆದ್ರೂ ಸಹ ಈಗ ಒಂದು ತಿಂಗಳ ಹಿಂದೆಯಿಂದ ಜಾಮರ್ ಫ್ರೀಕ್ವೆನ್ಸಿ ಹೆಚ್ಚಿಗೆ ಮಾಡಿದ ಕಾರಣ ಪರಿಸರದಲ್ಲಿರುವ ಎಲ್ಲಾ ನೆಟ್ವರ್ಕ್ಗಳು ಹೋಗಿ ಮೊಬೈಲ್ಗಳು ಚಾಲು ಆಗ್ತಾ ಇಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಕೆಲಸ ಸಿಬ್ಬಂದಿ ಅವ್ರದ್ದು ಆಗ್ತಾ ಇಲ್ಲ. ಜನರು ಯಾವುದೇ ಒಂದು ಕೆಲಸ ತಗೊಂಡು ಹೋದ್ರೆ ಆ ಒಂದೊಂದು ಕೆಲಸಕ್ಕೆ 15-20 ದಿವಸ ವೇಟ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ನೆಟ್ವರ್ಕೇ ಇರಲ್ಲ. ಹೀಗಾಗಿ ತುಂಬಾ ತೊಂದರೆ ಆಗ್ತವೆ. ಆದ ಕಾರಣವಾಗಿ ಜೈಲ್ ಸೂಪರಿಂಟೆಂಡೆಂಟ್ ಅವರಿಗೆ ಒಂದು ತಿಂಗಳ ಹಿಂದೆ ಒಂದು ಮನವಿ ಮಾಡಿಕೊಂಡಿದ್ದು ಅದು ಜಾಂಬರ್ ಅನ್ನು ರೇಂಜ್ ಕಡಿಮೆ ಮಾಡಿ ಅಂತ. ಆದ್ರೆ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದು, ನಾವು ಸರ್ಕಾರದ ಜೊತೆ ಮಾತುಕತೆ ಮಾಡಿ ಅದರದ ರೇಂಜ್ ಅನ್ನು ಕಡಿಮೆ ಮಾಡಿ ನಾವು ಸರಿಪಡಿಸ್ತೀವಿ ಅಂತ ಹೇಳಿದ್ರು. ಆದ್ರೂ ಸಹ ಒಂದು ತಿಂಗಳು ಮೀರಿ ಹೋದ್ರು ಸಹ ಅವರು ಅದರ ಬಗ್ಗೆ ವಿಚಾರ ಮಾಡಲಿಲ್ಲ, ಯಾವುದೇ ತರಹದ ಒಂದು ನಿರ್ಣಯ ಕೈಗೊಳ್ಳಿಲ್ಲ. ಆದ ಕಾರಣ ಇವತ್ತೆಲ್ಲ ಗ್ರಾಮಸ್ಥರು ಬೀದಿಗೆ ಇಳಿದು ರಸ್ತೆ ತಡೆ ಹಿಡಿದು ಇವತ್ತು ನಾವು ನಿಲ್ಬೇಕಾಗಿದೆ. ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕಾಗಿ ನಾವು ದಯವಿಟ್ಟು ಎಲ್ಲ ವತಿಯಿಂದ ಮನವಿ ಮಾಡಿಕೊಳ್ತಾ ಇದೀವಿ, ಈ ಜಾಮರ್ ಅನ್ನು ಆದಷ್ಟು ಬೇಗನೆ ನೀವು ಕಡಿಮೆ ಮಾಡಿ. ಯಾಕಂದ್ರೆ ನಿಮ್ಮ ಜೈಲ್ ಎಷ್ಟು ಸರೌಂಡಿಂಗ್ ಜೈಲ್ ಇದೆಯಲ್ಲ ಅಷ್ಟೇ ಏರಿಯಾನಲ್ಲಿ ನೀವು ಮಾಡ್ಬೇಕಂತ ರೂಲ್ಸ್ ಇದೆ. ಅದನ್ನ ಬಿಟ್ಟು ಜನರಿಗೆ ತೊಂದರೆ ಕೊಡುವಂತ ಏನ್ ಕೆಲಸ ನಡೆದಿದೆಯಲ್ಲ ಇದನ್ನು ತ್ವರಿತವಾಗಿ ನಿಲ್ಲಿಸಬೇಕು. ರವಿಕುಮಾರ್ ಕೋಕಿತ್ಕರ್, ಶ್ರೀರಾಮ್ ಸೇನಾ ಉತ್ತರ ಕರ್ನಾಟಕ ಅಧ್ಯಕ್ಷರು, ಹಿಂದೂ ರಾಷ್ಟ್ರ ಸೇನಾ ಉತ್ತರ ಕರ್ನಾಟಕ ಅಧ್ಯಕ್ಷರು. ಸರ್, ಇವತ್ತು ತಲೆಯವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಏನು ಹಿಂದಿರ್ಲಿಲ್ಲ ಪ್ರಾಬ್ಲಮ್ ಈಗ ಯಾಕಾಯ್ತಂತ ಜಾಮರ್ ಜಾಮರ್ ಹಿಂದೆನೂ ಇತ್ತು, ಅದು 2G ಇತ್ತು ಸರಿನಾ. ಈಗ ಅದು 4G 5G ಎಲ್ಲ ಬಂದಿದೆ ಹೊಸ ಮೊಬೈಲ್ಸ್ ನೆಟ್ವರ್ಕ್. ಸೊ ಈಗ 2G ಇಂದ 4G 5G ಗೆ ಅಪ್ಗ್ರೇಡೇಷನ್ ಆಗಿದೆ. ಅಪ್ಗ್ರೇಡೇಷನ್ ಮಾಡಿ ನಾವು ಇನ್ನು ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಇನ್ಸ್ಟಾಲೇಷನ್ ಲೆವೆಲ್ ಇದೀವಿ, ಇನ್ನು ಕಂಪ್ಲೀಟ್ ಆಗಿಲ್ಲ. ಅವರು ಹಿಂದೆನೂ ಕೂಡ ಅವರು ನಮ್ಗೆ ಮೆಮೊರಾಂಡಮ್ ಕೊಟ್ಟಿದ್ರು, ನಾವು ಅದನ್ನ ಮೇಲಾಧಿಕಾರಿ ಗಮನಕ್ಕೆ ತಂದಿದೀವಿ. ಮತ್ತೆ ಎಕ್ಸ್ಪರ್ಟ್ ಟೀಮ್ ನ ಜೊತೆ ಅವರು ಮಾತಾಡಿ
ಈ ಸಮಸ್ಯೆನ ಇತ್ಯರ್ಥ ಮಾಡ್ಲಿಕ್ಕೆ ನಾವು ಕ್ರಮ ತಗೋತೀವಿ. ಸರ್, ಈಗ ಶಾಲಾ ಮಕ್ಕಳಿಗೆ ಎಕ್ಸಾಮ್ ಇದಾವೆ, ಹೌದು. ಪಂಚಾಯತಿಯಲ್ಲಿ ಏನ್ ಕೆಲಸ ಇದೆ ಒಂದು ಉದಾಹರಣೆ ತಗೊಳಕ್ ಆಗ್ತಿಲ್ಲ ಅನ್ನೋದು. ಇಲ್ಲ ಸಮಸ್ಯೆ ನಾವು ಕೂಡ ಹಿಂಡಲ್ಗದಲ್ಲೇ ಇದ್ದೀವಿ. ನನ್ನ ಸಿಬ್ಬಂದಿಗಳಿಗೂ ಕೂಡ ತೊಂದರೆ ಆಗಿದೆ. ನಮ್ಮ ಮೊಬೈಲ್ಗಳು ಕೂಡ ವರ್ಕ್ ಆಗ್ತಾ ಇಲ್ಲ. ನಾವು ಕೂಡ ಲ್ಯಾಂಡ್ಲೈನ್ ಗಳನ್ನ ತಗೊಂಡಿದ್ದೀವಿ. ಸಮಸ್ಯೆ ಆಗಿರೋದಂತೂ ನಿಜ. ನಾವು ಅದನ್ನ ಟೆಕ್ನಿಕಲ್ ಟೀಮ್ ಜೊತೆ ನಮ್ಮ ಮೇಲಧಿಕಾರಿಗಳ ಜೊತೆ ಮಾತಾಡಿ ಈಗಾಗಲೇ ನಮ್ಮ DG ಮೇಡಮ್ ಅವರು ಈಗಾಗಲೇ ಕ್ರಮ ತಗೋತಾ ಇದ್ದಾರೆ. ಇಷ್ಟೆಲ್ಲ ಸಾಲ್ವ್ ಮಾಡ್ತೀವಿ. ಓಕೆ ಸರ್, ಒಂದ್ ವೇಳೆ ಕಡಿಮೆ ಮಾಡಿದ್ರೆ ಸರ್ 5G ಇದೆ ಅಲ್ಲ, ಅದು ನಿಮ್ಮ ಕಾರಾಗೃಹದಲ್ಲಿ ಮತ್ತೆ ಮೊಬೈಲ್ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆದ್ರೆ ಸರ್? ಇಲ್ಲ, ಅದು ಟೆಕ್ನಿಕಲ್ ಟೀಮ್ ನವ್ರು ಇರ್ತಾರೆ, ಅವ್ರು ನೋಡ್ಕೋತಾರೆ. ಅದನ್ನ ಟೆಕ್ನಿಕಲ್ ಟೀಮ್ ಮಾಡ್ತಾರೆ. ಓಕೆ.